ಎಸ್ಬಿಐ ಖಾತೆದಾರರಿಗೆ ಶಾಕ್. ಅಕ್ಟೋಬರ್ನಿಂದ ಹೊಸ ಶುಲ್ಕ. ಎಟಿಎಂಗೆ ಹೋಗಿ ಪದೇ ಪದೇ ಹಣ ಡ್ರಾ ಮಾಡೋ ಅಭ್ಯಾಸ ಇದೆಯಾ? ಹಾಗಾದ್ರೆ ಈ ಸುದ್ದಿ ನಿಮಗೆ ಬಹಳ ಮುಖ್ಯ. ದೇಶದ ಅತಿ ದೊಡ್ಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಎಸ್ಬಿಐ ನಗದು ಹಿಂಪಡೆಯುವಿಕೆ ನಿಯಮದಲ್ಲಿ ದೊಡ್ಡ ಬದಲಾವಣೆ ತರ್ತಿದೆ. ಒಂದು ನಿರ್ದಿಷ್ಟ ಮಿತಿ ದಾಟಿದ್ರೆ ಪ್ರತಿ ವಿತ್ ಡ್ರಾಗೂ ಶುಲ್ಕ ಕಟ್ಟಬೇಕಾಗುತ್ತೆ. ಈ ಹೊಸ ನಿಯಮ ಏನು, ಯಾರಿಗೆ ಅನ್ವಯ ಆಗತ್ತೆ ನೋಡೋಣ. ಭಾರತದ ಅತಿ ದೊಡ್ಡ ಸರ್ಕಾರಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 1, 2026ರಿಂದ ನಗದು ವಿತ್ ಡ್ರಾ ನಿಯಮದಲ್ಲಿ ಮಹತ್ವದ ಬದಲಾವಣೆಯನ್ನು ಜಾರಿಗೆ ತರಲಿದೆ. ಈ ನಿಯಮ ನೇರವಾಗಿ ಎಲ್ಲಾ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆದಾರರ ಮೇಲೆ ಪರಿಣಾಮ ಬೀರಲಿದೆ. ಈಗ ಹೊಸ ನಿಯಮ ಏನು ಅಂತ ನೋಡೋದಾದ್ರೆ, ಎಸ್ಬಿಐ ಇನ್ಮುಂದೆ ತಿಂಗಳಿಗೆ ಮೊದಲ 4 ನಗದು ವಿತ್ ಡ್ರಾ ಮಾತ್ರ ಉಚಿತವಾಗಿ ಕೊಡುತ್ತೆ. 5ನೇ ವಿತ್ ಡ್ರಾದಿಂದ ಪ್ರತಿ ಹೆಚ್ಚುವರಿ ವಹಿವಾಟಿಗೆ 15 ರೂಪಾಯಿ ಶುಲ್ಕ ಪ್ಲಸ್ ಜಿಎಸ್ಟಿ ಕಟ್ಟಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ 4 ಉಚಿತ ವಹಿವಾಟಿನ ಮಿತಿ ಬರೀ ಎಟಿಎಂಗೆ ಮಾತ್ರ ಸೀಮಿತ ಅಲ್ಲ. ಎಸ್ಬಿಐ ಎಟಿಎಂ, ಬೇರೆ ಬ್ಯಾಂಕ್ ಎಟಿಎಂ, ಶಾಖೆಯಲ್ಲಿ ನೇರ ವಿತ್ ಡ್ರಾ ಮತ್ತು ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಮೂಲಕದ ವಿತ್ ಡ್ರಾ ಇವೆಲ್ಲ ಸೇರಿ ಒಟ್ಟು 4 ಉಚಿತ ವಹಿವಾಟು ಮಾತ್ರ. ಈಗ ಇದರಲ್ಲಿ ಇನ್ನೊಂದು ಮುಖ್ಯ ಬದಲಾವಣೆಯನ್ನ ನೋಡೋದಾದ್ರೆ, ಮೊದಲು ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ವಹಿವಾಟುಗಳನ್ನ ಡಿಜಿಟಲ್ ವಹಿವಾಟು ಅಂತ ಪರಿಗಣಿಸ್ತಿದ್ರು. ಹಾಗಾಗಿ ಇವುಗಳನ್ನ 4 ಉಚಿತ ವಿತ್ ಡ್ರಾ ಲೆಕ್ಕದಲ್ಲಿ ಸೇರಿಸ್ತಿರ್ಲಿಲ್ಲ. ಆದ್ರೆ ಪರಿಷ್ಕೃತ ನಿಯಮದ ಪ್ರಕಾರ ಎಸ್ಬಿಐ ಈಗ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ವಹಿವಾಟನ್ನು ಬೇರೆ ರೀತಿಯಲ್ಲಿ ಪರಿಗಣಿಸ್ತಿದೆ. ಅಂದ್ರೆ ಇದು ಕೂಡ ಆ 4 ಉಚಿತ ವಹಿವಾಟಿನ ಮಿತಿಯಲ್ಲಿ ಸೇರ್ಪಡೆ ಆಗಬಹುದು ಅಂತ ವರದಿಗಳು ಹೇಳ್ತಿದೆ. ಇದು ಎಲ್ಲರಿಗೂ ಅನ್ವಯ ಆಗೋಲ್ಲ. ಈ ಉಚಿತ ವಹಿವಾಟಿನ ಮಿತಿ ಶಾಖೆ ಮೂಲಕ ತೆರೆದಿರೋ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆದಾರರಿಗೆ ಮಾತ್ರ ಅನ್ವಯ ಆಗುತ್ತೆ. ಹಾಗಾಗಿ ನೀವು ಬಿಎಸ್ಬಿಡಿ ಖಾತೆದಾರರಾಗಿದ್ರೆ ತಿಂಗಳಲ್ಲಿ ಎಷ್ಟು ಸಲ ನಗದು ವಿತ್ ಡ್ರಾ ಮಾಡ್ತಿದ್ದೀರಿ ಅನ್ನೋದರ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ. 5ನೇ ವಿತ್ ಡ್ರಾದಿಂದ ಶುಲ್ಕ ತಪ್ಪಿಸಬೇಕು ಅಂದ್ರೆ ನಿಮ್ಮ ನಗದು ವಹಿವಾಟನ್ನ ಮೊದಲೇ ಪ್ಲಾನ್ ಮಾಡಿ. ಒಂದೇ ಸಲಕ್ಕೆ ಜಾಸ್ತಿ ಹಣ ಡ್ರಾ ಮಾಡೋ ಅಭ್ಯಾಸ ಇಟ್ಕೊಳ್ಳೋದೇ ಬುದ್ಧಿವಂತಿಕೆ. ಒಂದು ಸಿಹಿ ಸುದ್ದಿ ಏನಂದ್ರೆ, ಡಿಜಿಟಲ್ ವಹಿವಾಟುಗಳಿಗೆ ಯಾವ ನಿರ್ಬಂಧನೂ ಇಲ್ಲ. ಯುಪಿಐ, ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಮೂಲಕದ ವಹಿವಾಟುಗಳು ಎಷ್ಟು ಬೇಕಾದ್ರೂ ಉಚಿತವಾಗಿ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಈ ಹೊಸ ನಿಯಮ ಎಸ್ಬಿಐ ಬಿಎಸ್ಬಿಡಿ ಖಾತೆದಾರರಿಗೆ ಅಂದ್ರೆ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆದಾರರಿಗೆ ನಗದು ವಹಿವಾಟಿನ ಬಗ್ಗೆ ಹೆಚ್ಚಿನ ಜಾಗೃತೆಯನ್ನು ವಹಿಸುವ ಅಗತ್ಯವನ್ನು ಸೃಷ್ಟಿಸಿದೆ.